ಹಲೋ ಚಾಂಪಿಯನ್ಸ್. ಸೊ ಏನಕ್ಕೆ ಬಂದರೆ ಹೇಳ್ರಿ. ಸೊ ನಾನು ಮ್ಯಾಥ್ಸ್ ಹೆಂಗೆ ಸ್ಕೋರ್ ಮಾಡಿದೆ ಅಂತನಾ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಸೊ ಕಮೆಂಟ್ ಮಾಡಿರಿ, ಫಸ್ಟ್ ಕಮೆಂಟ್ ಮಾಡಿರಿ. ಸೊ ಹೌ ಮೆನಿ ಆಫ್ ಯು ಆರ್ ಸೇಯಿಂಗ್ ಲೈಕ್ ಸರ್ ನಾನು ಸ್ಕೋರ್ ಮಾಡಬೇಕು, ನಾನು ಸ್ಕೋರ್ ಮಾಡಬೇಕು ಅನ್ನೋರು ಫಸ್ಟ್ ಕಮೆಂಟ್ ಮಾಡಿರಿ. ಸೊ ಲೆಟ್ ಸಿ ಎಷ್ಟು ಜನ. ಓಕೆ, ಸಿ ಇನ್ಫ್ಯಾಕ್ಟ್ ಓಕೆ 100 ಅಲ್ಲದೆ ಇದ್ರೂ, ಇಫ್ ನಾಟ್ 100 ಅಟ್ಲೀಸ್ಟ್ ಸರ್ ನಾನು ಹೆಂಗಾದರೂ 95+ ಮ್ಯಾಥ್ಸು, ದಿಸ್ ವಾಸ್ ಇನ್ ಮ್ಯಾಥ್ಸ್. ಸೊ ನಾನೇನು ಹೇಳ್ತಿರೋದು, ಹೌ ಐ ಸ್ಕೋರ್ಡ್ 100 ಇನ್ ಮ್ಯಾಥ್ಸ್ ಅಂತ ಇಲ್ಲಿ ಹಾಕಿಲ್ಲ. ಯಾಕೆ ಸರ್? ಬಿಕಾಸ್ ದಿಸ್ ವಾಸ್ ನಾಟ್ ಜಸ್ಟ್ ಇನ್ ಮ್ಯಾಥ್ಸ್, ದಿಸ್ ವಾಸ್ ಆಲ್ಸೋ ಇನ್ ಸೋಷಲ್ ಆ್ಯಂಡ್ ದಿಸ್ ಇಸ್ CBSE, ನಾಟ್ ಸ್ಟೇಟ್. ಆ್ಯಂಡ್ ದಿಸ್ ವಾಸ್, ವೆಲ್ಕಮ್ ಬ್ಯಾಕ್. ಸೊ ದಿಸ್ ವಾಸ್ ಇನ್ ಯಾವಾಗ, ಎಲ್ಲಿದೆ ಇಯರ್? ಹಾಂ, 2009, 17 ಇಯರ್ಸ್ ಹಿಂದೆ. ಐ ಗೆಸ್ ನೀವು ಇನ್ನೂ ಹುಟ್ಟು ಇರಲಿಲ್ಲ, ಹೌದೋ ಇಲ್ಲೋ? ಸೊ ಹೇಳ್ತೀನಿ ಹೆಂಗೆ ಅಂತ. ಬಟ್ ಬಿಫೋರ್ ದ್ಯಾಟ್, ಇಫ್ ಯು ಆಲ್ಸೋ ವಾಂಟ್ ಟು ಸ್ಕೋರ್, ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋದಷ್ಟೇ ಅಲ್ಲ, ಡಿಸ್ಕ್ರಿಪ್ಷನಲ್ಲಿ ಫಾರ್ಮ್ ಇದೆ, ಗೂಗಲ್ ಫಾರ್ಮ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಇಲ್ಲ, ನಾನು ಅದನ್ನು ನಮ್ಮ ವಾಟ್ಸ್ಯಾಪ್ ಚಾನಲ್ ಏನಿದೆ, ಸೊ ವಾಟ್ಸ್ಯಾಪ್ ಚಾನಲಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಕೆಳಗೆ ವಾಟ್ಸ್ಯಾಪ್ ಚಾನಲ್ದು ಡಿಸ್ಕ್ರಿಪ್ಷನ್ ಇದೆ. ಸೊ ವಾಟ್ಸ್ಯಾಪ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ವಾಟ್ಸ್ಯಾಪ್ ಚಾನಲ್ ಜಾಯ್ನ್ ಆಗಿರಿ, ಅಲ್ಲಿ ಫಾರ್ಮ್ ಕಳಿಸ್ತೀನಿ. ಆ ಫಾರ್ಮ್ ಫಿಲ್ ಮಾಡಿದ್ರೆ ಸ್ವತಃ ನಾನೇ ನಿಮಗೆ ಮೆಸೇಜ್ ಮಾಡ್ತೀನಿ ಅಥವಾ ಕಾಲ್ ಮಾಡ್ತೀನಿ. ನಿಮಗೆ ಕಾಲ್ ಬೇಕು ಅಂದರೆ ನೀವು ಕಾಲ್ ಮಾಡ್ಬೋದು, ಇಲ್ಲ ನಾನು ನಿಮಗೆ ಮೆಸೇಜ್ ಕಳಿಸ್ತೀನಿ, ಸೊ ಕಾಲ್ ಮಾಡಬಹುದು. ಸೊ ನಂಬರು ಏನಿದೆ, ನಾನೇ ನಿಮಗೆ ಮೆಸೇಜ್ ಮಾಡ್ತೀನಿ. ಈಗ ಯಾರು ಹಿಂದೆ ಇನ್ನೊಂದು ಗೂಗಲ್ ಫಾರ್ಮ್ ಇತ್ತು, ಸೊ ಆ ಗೂಗಲ್ ಫಾರ್ಮಲ್ಲಿ ಹಿಂದೆ ಪ್ರಿಪ್ರೇಟರಿ 2ಗಿಂತ ಮುಂಚೆ ಯಾರ್ಯಾರು ಫಿಲ್ ಮಾಡಿದ್ರಿ ಅವರಿಗೆಲ್ಲ ನಾನು ಆಗಲೇ ಈಗ ಮೆಸೇಜ್ ಹಾಕಿದ್ದೀನಿ. ಸೊ ಇಫ್ ಯು ವಾಂಟ್ ಸೊ ವಾಟ್ಸ್ಯಾಪ್ ಚಾನಲ್ಗೆ ಜಾಯ್ನ್ ಆಗಿರಿ, ಗೂಗಲ್ ಫಾರ್ಮ್ಸ್ ಕಳಿಸ್ತೀನಿ. ಸೊ ಫಿಲ್ ಮಾಡಿರಿ, ಐ ವಿಲ್ ಕಾಂಟ್ಯಾಕ್ಟ್ ಯು. ಓಕೆ, ಇಲ್ಲೂ ಹೇಳ್ತೀನಿ, ಹೇಳಲ್ಲ ಅಂತಲ್ಲ. ಬಟ್ ಇನ್ನೂ ಏನಾದರೂ ಬೇಕು, ಇನ್ನೂ ಸಪೋರ್ಟ್ ಬೇಕು ಅಂದರೆ ಹೇಳ್ತಿದ್ದೀನಲ್ಲ, ಐ ವಿಲ್ ಬಿ ದೇರ್ ಫಾರ್ ಯು. ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇದೊಂದೇ ನಾನು ಕೇಳ್ಕೊಳೋದು. ಸೊ ಸಿ, ವೆನ್ ಐ ಸೇ 100, ದಿಸ್ ಇಸ್ ಈಸಿ, ದಿಸ್ ಇಸ್ ನಾಟ್ ಡಿಫಿಕಲ್ಟ್. ಬಟ್ ವೆನ್ ಐ ಸೇ ಈಸಿ, ನಿಮ್ಮ ಎಫರ್ಟ್ಸ್ ಬೇಕು. ಇಫ್ ಯು ಹ್ಯಾವ್ ಪುಟ್ ಯುವರ್ ಎಫರ್ಟ್ಸ್, ಇಟ್ಸ್ ಗೋಯಿಂಗ್ ಟು ಬಿ ಕೇಕ್ ವಾಕ್ ಅಂತಾರಲ್ಲ ಹಾಗೆ. ಯಾಕೆ ಹೇಳ್ತಿದ್ದೀನಿ, ನಾನು ನಿಮ್ಗೆ ಹಿಂದೆನೂ ಹೇಳಿರ್ಬೋದು. ಸೆಕೆಂಡ್ ಅಂದರೆ ನಮಗೆ 2 ಪ್ರಿಪ್ರೇಟ್ರಿ ಇತ್ತು. ಐ ಸ್ಟಿಲ್ ರಿಮೆಂಬರ್, ಫಸ್ಟ್ ಪ್ರಿಪ್ರೇಟ್ರಿ ಸ್ವಲ್ಪ ಕಮ್ಮಿ ಆಗಿತ್ತು. ಸೆಕೆಂಡ್ ಪ್ರಿಪ್ರೇಟ್ರಿಲಿ ಮ್ಯಾಥ್ಸು ಪ್ರಾಕ್ಟಿಕಲ್ಸ್ ಅಂತ ಇರಲ್ಲ. ಸೊ ಇಟ್ ವಾಸ್ ಓನ್ಲಿ ಥಿಯರಿ ಅಷ್ಟೇ, 80 ಮಾರ್ಕ್ಸ್ ಸಿಗಿತ್ತು. ಸೊ ಥಿಯರಿ ಮ್ಯಾಥ್ಸು ಸೆಕೆಂಡ್ ಪ್ರಿಪ್ರೇಟ್ರಿಲಿ ಐ ಹ್ಯಾಡ್ ಗಾಟ್ 79 ಇನ್ ಮ್ಯಾಥ್ಸ್ ಆ್ಯಂಡ್ 78 ಇನ್ ಸೋಷಲ್. 79 ಇನ್ ಮ್ಯಾಥ್ಸ್ ಆ್ಯಂಡ್ 78 ಇನ್ ಸೋಷಲ್. ಐ ಸ್ಟಿಲ್ ರಿಮೆಂಬರ್ ಆ 1 ಮಾರ್ಕ್ಸು ಪ್ರಿಪ್ರೇಟ್ರಿಲಿ ಎಲ್ಲೋಗಿತ್ತು ಗೊತ್ತಾ? ಪ್ರಿಪ್ರೇಟ್ರಿಲಿ ನಾನು ಹೇಳ್ತಿರೋದು. ಸೊ ಪ್ರಿಪ್ರೇಟ್ರಿಲಿ ಎಲ್ಲೋಗಿತ್ತು ಅಂದರೆ ರಿಯಲ್ ನಂಬರ್ಸಲ್ಲಿ ಡಾಟ್ ಹಾಕಬೇಕಿತ್ತು, ಬಿಕಾಸ್ ಕಂಟಿನ್ಯೂಸ್ ಇತ್ತು. ಆ ಡಾಟ್ ಹಾಕಬೇಕಿತ್ತು, ಡಾಟ್ ಹಾಕಿರಲಿಲ್ಲ. ಸೊ ಅದಕ್ಕೆ ಅರ್ಧ ಮಾರ್ಕ್ಸ್ ಸಿಗೋಕ್ಕಾಗಲ್ಲ ಅಂತ 1 ಮಾರ್ಕ್ಸ್ ಸಿಗೋದು. ಸೊ ಐ ಸ್ಟಿಲ್ ರಿಮೆಂಬರ್, ಯಾಕಂದರೆ ಆ್ಯಂಡ್ ನಾನು ಬೋರ್ಡ್ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ನಾನು ಹೆಂಗಾದರೂ ಬರಲೇಬೇಕು ಅಂತ ಅಂದ್ಕೊಂಡು ಐ ಹ್ಯಾಡ್ ರಿಟರ್ನ್ ಇನ್ ಎ ಶೀಟ್ ಆಫ್ ಪೇಪರ್, ನನಗೆ ಯಾವುದ್ರಲ್ಲಿ ಎಷ್ಟೆಷ್ಟು ಬರಬೇಕು. ನಾನು ಹೇಳ್ತೀನಿ, ಐ ವಿಲ್ ಮೇಕ್ ಎ ವಿಡಿಯೋ, ಹೆಂಗೆ ನಿಮ್ಮ ಮೈಂಡ್ಸೆಟ್ ಹೆಂಗಿರಬೇಕು ಅಂತ ಹೇಳ್ತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿರಿ. ನಾನು ಬರೆದಿದ್ದೆ, ನನಗೆ ಬರಲೇಬೇಕು ಅಂತ. ಆ್ಯಂಡ್ ನಾನು ಎಕ್ಸಾಮ್ ಬರೆದು ಹೊರಗೆ ಬಂದಾಗ ಐ ವಾಸ್ ಡೆಫಿನೆಟ್ಲಿ ಡ್ಯಾಮ್ ಶ್ಯೂರ್ ಅಂತಲ್ಲ ಹಾಗೆ ನನಗೆ 100 ಬರುತ್ತೆ ಅಂತ. ಬಿಕಾಸ್ ಇಡೀ ಮ್ಯಾಥ್ಸ್ ಪೇಪರ್ನ ನಾನು ಏನು ಹೇಳ್ತಿದ್ದೀನಿ, ಇಡೀ ಮ್ಯಾಥ್ಸ್ ಪೇಪರ್ನ ಐ ಕಂಪ್ಲೀಟೆಡ್ ಇನ್ 1 hour 30 minutes ಆ್ಯಂಡ್ ದಟ್ ಟು CBSE ಪೇಪರ್. ಸೊ ಆ್ಯಂಡ್ ದಟ್ ಟು ಇನ್ ಎ ಕರೆಕ್ಟ್ ಆರ್ಡರ್ ಆ್ಯಂಡ್ ವಿತೌಟ್ ಎನಿ ಸಿಂಗಲ್ ಸ್ಕ್ರ್ಯಾಚ್. ನನಗೀಗಾದರೂ ಅನ್ಸುತ್ತೆ, ನಾನು ಪೇಪರ್ ತರಿಸ್ಬೇಕಾಗಿತ್ತು ಅಂತ. ಈ ನಂದು ರಿಸಲ್ಟ್ ನೋಡಿದ ಖುಷಿಗೆ ಲಿಟ್ರಲಿ ಹೇಳ್ತೀನಲ್ಲ, ಐ ಸ್ಟಿಲ್ ರಿಮೆಂಬರ್, ಅವತ್ತು ರಿಸಲ್ಟ್ ಬರೋ ದಿವಸ ಈಗೆಲ್ಲ ಮೊಬೈಲಲ್ಲೆಲ್ಲ ಇರುತ್ತೆ, ಎಲ್ಲೂ ಹೋಗಬೇಕಾಗಿಲ್ಲ. ಬಟ್ ನಾನು ಅಪ್ಪ ಆಫೀಸ್ಗೆ ಹೋಗಿದ್ದೆ. ಸೊ ಯಾಕಂದರೆ ಸಿಸ್ಟಮ್ ಹೊರಗೆ ಸೈಬರ್ ಸೆಂಟ್ರಲ್ಲಿ ಹೋಗಿ ನೋಡೋದೇನು, ಅಪ್ಪನೂ ಇರ್ತಾರೆ ಅಲ್ಲೇ ಅವ್ರ ಆಫೀಸಿಗೆ. ಸ್ಟಿಲ್ ರಿಮೆಂಬರ್, ನಡ್ಕೊಂಡು ಹೋಗಿದ್ದೆ, ಒಂದು 3-4 ಕಿಲೋಮೀಟ್ರ್ ಇತ್ತು, ನಡ್ಕೊಂಡು ಹೋಗಿದ್ದೆ. ಅಲ್ಲಿ ಹೋಗಿ ರಿಸಲ್ಟ್ ಆಗಲೇ ಬಂದ್ಬಿಟ್ಟಿತ್ತು. ಸೊ ಅಪ್ಪ ಸಿಸ್ಟಮಲ್ಲಿ ಓಪನ್ ಮಾಡಿ
ಸ್ಕ್ರೀನ್ ಆಫ್ ಮಾಡಿದ್ರು. ರಿಸಲ್ಟ್ ಬೇಕಾ, ಸರಿ ಕೂತ್ಕೋ ಅಂತ ನಾನು ಕೂಡಿಸಿ ಆಮೇಲೆ ಸ್ಕ್ರೀನ್ ಆನ್ ಮಾಡಿದ್ರು. ಲಿಟ್ರಲಿ ಹೇಳ್ತೀನಲ್ಲ, ಐ ವಾಸ್ ಶಾಕ್. ಹಿಂಗೆ ನೋಡ್ತಿದ್ದೀನಿ. ಲೈಕ್ ನಾನು ಫಸ್ಟ್ ಕಣ್ಣೆಲ್ಲೋಯ್ತು ಗೊತ್ತಾ, ಇಲ್ಲಿ ನಾನು ಯಾಕಂತಲೂ ಹೇಳ್ತೀನಿ, ಇನ್ನೊಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಇಟ್ ರಿಕ್ವೈರ್ಸ್ ಎ ಡಿಫ್ರೆಂಟ್ ಸ್ಟ್ರಾಟಜಿ. ಸೊ ಅದು ವಿಡಿಯೋ ಮಾಡ್ತೀನಿ, ಬೇಕು ಅಂದರೆ ಕಮೆಂಟ್ ಮಾಡಿರಿ. ಬಿಕಾಸ್ ದಿಸ್ ರಿಕ್ವೈರ್ಸ್ ಎ ಡಿಫ್ರೆಂಟ್ ಸ್ಟ್ರಾಟಜಿ. ಐ ವಾಸ್ ವೇಟಿಂಗ್ ಫಾರ್ ದಿಸ್. ಸೊ ಫಸ್ಟ್ ಹೋಗಿದ್ದು ಇಲ್ಲಿ, ಆ್ಯಂಡ್ ಐ ವಾಸ್ ಲಿಟ್ರಲಿ ಶಾಕ್. ನಂದೇನಾ 100 ಇದೇನು 100 ಅಂತ ಕೊಟ್ಟಿರೋದು, ಇಸ್ ಇಟ್ ಫಾರ್ ಟೋಟಲ್ 100 ಅಂತನೋ 100ಗೆ ಟೋಟಲ್ ಅಂತನೋ ಅಥವಾ ಏನೋ, ನನಗೆ ಕನ್ಫ್ಯೂಸ್ ಆಗೋಯ್ತು. ಆಮೇಲೆ ಬೇರೆದು ನೋಡಿದೆ, ಓಕೆ ಮ್ಯಾಥ್ಸ್ 100. ಐ ವಾಸ್ ಶ್ಯೂರ್, ಲಿಟ್ರಲಿ ಐ ವಾಸ್ ಶ್ಯೂರ್ ದಟ್ ಬಂದೇ ಬರುತ್ತೆ ಅಂತ. ನೋಡಿರಿ, ಸ್ಕ್ರೀನ್ ಆಫ್ ಆಗಿದೆ. ಸೊ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತನಾ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ರಿವ್ಯೂ ಆ್ಯಂಡ್ ಪ್ರಾಕ್ಟೀಸ್ ಓಲ್ಡ್ ಎಕ್ಸಾಮ್ ಪೇಪರ್ಸ್. 2019 ಏನಿದೆ ಪೇಪರ್ ಪ್ರಾಕ್ಟೀಸ್ ಮಾಡಿರಿ. ಇದಷ್ಟೇ ಅಲ್ಲ, ಸೊ ದೇರ್ ಆರ್ ಅದರ್ ಕ್ವಶನ್ ಪೇಪರ್ಸ್. ನಿಮಗೆ ಹುಡ್ಕೋದು ಇಟ್ ಈಸ್ ಬಿಟ್ ಡಿಫಿಕಲ್ಟ್. ಸೊ ಚಿಂತೆ ಮಾಡಬೇಡ್ರಿ. ಐ ಆಮ್ ಗೋಯಿಂಗ್ ಟು ಮೇಕ್ ಒನ್ ಶಾರ್ಟ್ ಸೀರೀಸ್. ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಒನ್ ಶಾರ್ಟ್ ಸೀರೀಸ್ ಮಾಡ್ತೀನಿ, ವೇರ್ ಐ ವಿಲ್ ಬಿ ಸಾಲ್ವಿಂಗ್ ಸಮ್ ಆಫ್ ದ ಕ್ವಶನ್ಸ್ ಇನ್ ದಟ್ ಪರ್ಟಿಕ್ಯುಲರ್ ವಿಡಿಯೋ. ಅದಾದಮೇಲೆ ದ ನೆಕ್ಸ್ಟ್ ಡೇ, ಫಾರ್ ಎಕ್ಸಾಂಪಲ್ ನಾನೀಗ ಫಸ್ಟ್ ನಾನು ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲೆಕ್ಟ್ರಿಸಿಟಿ ಏನು ಕ್ವಶನ್ಸು ಮಾಡ್ಬೋದು ಆ ವಿಡಿಯೋಲಿ ಮಾಡ್ತೀನಿ, ಬಿಕಾಸ್ ಆ ಕಾನ್ಸೆಪ್ಟ್ಸ್ ಹೇಳ್ತಾ ಕ್ವಶನ್ಸು ಸಾಲ್ವ್ ಮಾಡ್ತೀನಿ. ಆಫ್ಟರ್ ದಟ್ ದ ನೆಕ್ಸ್ಟ್ ಡೇ ಇನ್ನೂ ಏನು ಅಡಿಷ್ನಲ್ ಕ್ವಶನ್ಸ್ ಇರುತ್ತೆ ಐ ವಿಲ್ ಬಿ ಸಾಲ್ವಿಂಗ್. ಬೇಕು ಅಂದರೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಓಕೆ, ಸೊ ದೇರ್ ಆರ್ ಅದರ್ ಕ್ವಶನ್ ಪೇಪರ್ಸ್ ವೇರ್ ನಿಮಗೆ ಹುಡ್ಕೋದು ಕಷ್ಟ. ಆ್ಯಂಡ್ ನಾನು ಕೆಲವೊಬ್ರ ಜೊತೆ ಮಾತಾಡ್ದಾಗ ಹಾಗೆ, ಸೊ ದೇಸೆ ಸರ್ ಇದು ಕ್ವಶನ್ ಪೇಪರ್ ಮಾಡಬೇಕಾ, ಕ್ವಶನ್ ಪೇಪರ್ ಇದೆಯಾ, ಕೆಲವೊಬ್ರಿಗೆ ಸಿಗೋದು ಇಲ್ಲ, ನೋಡಿರೋದು ಇಲ್ಲ. ಡೋಂಟ್ ವರಿ, ನಾನು ಮಾಡ್ತೀನಿ. ಆ್ಯಂಡ್ ದೇರ್ ಆರ್ ಫ್ಯೂ ಚಾಪ್ಟರ್ಸ್ ಈಗ ನೀವೇ ನೋಡ್ತಿದ್ದೀರಾ ಹೆಂಗೆ ಕ್ವಶನ್ಸ್ ಬರ್ತಿದೆ, ಎಸ್ಪೆಷಲಿ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಆಯಿತು. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು. ನೆಕ್ಸ್ಟು ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಅಂದಾಗ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿನೂ ಹೌದು. ನೆಕ್ಸ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. ನೆಕ್ಸ್ಟು ಇದು ಇಂಪಾರ್ಟೆಂಟ್, ಇದ್ರ ಜೊತೆ ಈಗ ರಿಯಲ್ ನಂಬರ್ಸು, HCF LCM ತೊಗೊಳೋದು, ಅದು ನಾನು ಆಗಲೇ ಹೇಳಿದ್ದೇನೆ. ಅದಷ್ಟು ಕ್ವಶನ್ಸ್ ನೋಡ್ರಿ, ಇಟ್ ಶುಡ್ ಬಿ ಮೋರ್ ದೆನ್ ಸಫಿಷಿಯಂಟ್. ಈಗ HCF LCM ಎಕ್ಸಾಮ್, ನಿಮ್ಮದು ಪ್ರಿಪ್ರೇಟರಿ ಎಕ್ಸಾಮ್ ದಿನ ಬೆಳಿಗ್ಗೆ ಐ ಸ್ಟಿಲ್ ರಿಮೆಂಬರ್ 5:15 ಕಳಿಸಿದ್ದೀನಿ. ಸೊ ಅದೊಂದು ನೋಡಿದ್ರೆ ದಟ್ ಶುಡ್ ಬಿ ಮೋರ್ ದೆನ್ ಸಫಿಷಿಯಂಟ್. ಸೊ ಈ ಕ್ವಶನ್ಸ್ ಏನಿದೆಲ್ಲ, ದಿಸ್ ಇಸ್ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್. ಈ ಕ್ವಶನ್ಸ್ನ ಸರ್ ನಾನು ಈಗ ಪ್ರಿಪ್ರೇಟರಿ 1 ಮುಗೀತು, ಪ್ರಿಪ್ರೇಟರಿ 2 ಮುಗೀತು, ನನಗೆ ಇನ್ನೂ ನಾನು ಸ್ವಲ್ಪ ಜಾಸ್ತಿ ಮಾಡಬೇಕು, ಆ್ಯಂಡ್ ಐ ಆಮ್ ಪರ್ಫೆಕ್ಟ್ ವಿತ್ ವಾಟ್ ಎವರ್ ಇಸ್ ದೇರ್ ಟಿಲ್ ನೌ. ಪರ್ಫೆಕ್ಟ್ ಅಂದರೆ ದೆನ್ ಯು ಶುಡ್ ಟೇಕ್ ಅಪ್ ದಿಸ್. ಇದು ಎಲ್ಲಿಂದ ಸಾಲ್ವ್ ಮಾಡಬೇಕು ನಾ ಹೇಳ್ತಿದ್ದೀನಲ್ಲ, ಇಫ್ ಯು ಹ್ಯಾವ್ ಯು ಕ್ಯಾನ್ ಸಾಲ್ವ್ ವಿತ್ ಆರ್ ಡಿ ಶರ್ಮಾ ಅಂತ ಇದೆ. ದಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್ ಬುಕ್. ಆ್ಯಂಡ್ ದೇರ್ ಆರ್ ಸೋ ಮೆನಿ ಕ್ವಶನ್ಸ್ ವಿಚ್ ಆರ್ ನಿಮಗೆ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ನೀವು ಅದು ಸಾಲ್ವ್ ಮಾಡಿದ್ರೆ ನಾನು ಹೇಳ್ತೀನಲ್ಲ, ದಿಸ್ ಚಾಪ್ಟರ್ ಶುಡ್ ಬಿ ಕೇಕ್ ವಾಕ್. ಇದಿಷ್ಟು ಚಾಪ್ಟರ್ ಸಾಲ್ವ್ ಮಾಡಿರಿ, ಎಲ್ಲ ಬೇಕಾಗಿಲ್ಲ. ನಿಮ್ಗೆ ಬೇರೆ ಯಾವುದೋ ಒಂದು ಇನ್ನೊಂದು MCQs ಬೇಕು, ಇನ್ನೊಂದು ಬೇಕು, ಚೆಕ್ ಮಾಡ್ಕೋಬೋದು ಆಮೇಲೆ ಟೈಮ್ ಇದ್ದರೆ. ಇಲ್ಲ ಅಂದರೆ ಚಿಂತೆ ಮಾಡಬೇಡ್ರಿ, ಐ ವಿಲ್ ಬಿ ಸಾಲ್ವಿಂಗ್. ನಿಮಗೆ ಬೇಕು ಅಂದರೆ ಹೇಳ್ರಿ, ಐ ವಿಲ್ ಬಿ ಸಾಲ್ವಿಂಗ್. ಇಫ್ ನಾಟ್ ಐ ವಿಲ್ ಬಿ ಸಾಲ್ವಿಂಗ್, ಡೆಫಿನೆಟ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಆರ್ ಡಿ ಶರ್ಮಾ, ನಾನು ಇದನ್ನು ಸಾಲ್ವ್ ಮಾಡಿದ್ದೆ. ಐ ಹ್ಯಾಡ್ ಸಾಲ್ವ್ ದ ಎಂಟೈರ್ ಆರ್ ಡಿ ಶರ್ಮಾ. ಯಾಕಂದರೆ ನಾನು ಪ್ರಿಪ್ರೇಷನ್ ಐ ವಾಸ್ ಇಲ್ಲಿ ಮೈಂಡಲ್ಲಿ ನಾನು ಸೆಟ್ ಮಾಡ್ಕೊಂಬಿಟ್ಟಿದ್ದೆ, ನನಗೆ ಬರಲೇಬೇಕು ಅಂತ. 100 ಬರಲೇಬೇಕು. ದೆರ್ ಇಸ್ ನೋ ಅದರ್ ಆಪ್ಷನ್, ಸೆಕೆಂಡ್ ಆಪ್ಷನ್. ಬರಲೇಬೇಕು ಅಂತ ಬಂತು. ಆ್ಯಂಡ್ ಸೆಕೆಂಡ್ PUCಲೂ ಮಾಡ್ಕೊಂಡಿದ್ದೆ. ಅನ್ಫಾರ್ಚುನೇಟ್ 99 ಬಂತು. ಐ ಸ್ಟಿಲ್ ರಿಮೆಂಬರ್ ಆ 1 ಮಾರ್ಕ್ಸ್ ಎಲ್ಲೋಯ್ತು. ದಟ್ಸ್ ನಾಟ್ ಎ ಮಿಸ್ಟೇಕ್ ಅಂತ ಅಲ್ಲ, ನಾನು ಹೇಳ್ತಿದ್ದೀನಲ್ಲ, ನಾನು ಸಾಕಷ್ಟು ಸಲ ಹೇಳ್ತೀನಿ, ಯಾವುದಾದ್ರೂ 2 ಆನ್ಸರ್ ಬಂತು. ಈಗ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಸಾಲ್ವ್ ಮಾಡಿದಾಗ X 2 ಬಂತು, ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ 2 ಬಂತು ಅಂದ್ಕೊಡ್ರಿ. ಒಂದು -10, ಇನ್ನೊಂದು +15. ಸೊ -10 ಕೆನಾಟ್ ಬಿ ದ ಆನ್ಸರ್. ಯಾಕೆ? -10 ಏಜ್ ಕೆನಾಟ್ ಬಿ ನೆಗೆಟಿವ್. ಆ ರೀಸನ್ ಬರೀಬೇಕು ಅಂತ. ಸೊ ನಾನು ಆ ಒಂದು ರೀಸನ್ನು ಬರೆದಿರಲಿಲ್ಲ.
ಆ್ಯಂಡ್ ಅದು ಏನಾಯಿತೋ ಗೊತ್ತಿಲ್ಲ, ಹ್ಯಾವ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್ ಅಲ್ಲ. ಸೊ ಅಲ್ಲಿ 1 ಮಾರ್ಕ್ಸ್ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್. ಸೊ ಐ ಸ್ಟಿಲ್ ಇವತ್ತಾದ್ರೂ, ಇಟ್ಸ್ ಬಿನ್ 15 ಇಯರ್ಸ್, ಇವತ್ತಾದರೂ ನನಗೆ ಬೇಜಾರಿದೆ 1 ಮಾರ್ಕ್ಸ್ ಯಾಕೆ ಹೋಯ್ತು ಅಂತ. ಇಟ್ ಡಸಂಟ್ ಮೇಕ್ ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ ನಿಜ. ಸಿ ಇ ಟಿ ರ್ಯಾಂಕಿಂಗಿಗೆ ಆಯಿತು ಇಲ್ಲ ಅಂತಲ್ಲ, ಬಟ್ ಸಿ ಇ ಟಿ ಬೇರೆ ಬಿಡ್ರಿ. ಬಟ್ ಸ್ಟಿಲ್ ಫೀಲಿಂಗ್. ಸೊ 100 ಬಂದಿದ್ದು ಹೇಳ್ತೀನಲ್ಲ, ಇವತ್ತಾದರೂ ಖುಷಿ ಇದೆ. ಸೊ ಅದಕ್ಕೆ ಇಫ್ ಯು ವಾಂಟ್, ಟೇಕ್ ಇಟ್ ಆಸ್ ಎ ಚಾಲೆಂಜ್. ಓಕೆನಾ? ಸೊ ಐ ವಿಲ್ ಬಿ ಸಾಲ್ವಿಂಗ್ ದಿಸ್. ಇದಾದ ಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಸ್ಟಡಿ ಸೆಷನ್ಸ್ ಅಂತ ಮಾಡೋಂಗಿದ್ರೆ, ಸೊ ಏನೇನು ಕ್ವಶನ್ಸ್, ಏನೇನು ಡಿಫಿಕಲ್ಟ್ ಇದೆ, ಸೊ ಅದನ್ನು ಡಿಸ್ಕಸ್ ಮಾಡಿರಿ. ಸೊ ಡಿಸ್ಕಸ್ ಮಾಡಿದಾಗ ಬೇಗ ಆಗುತ್ತೆ ಆ್ಯಂಡ್ ಇಟ್ ವಿಲ್ ನಾಟ್ ಸ್ಟೇ ಇನ್ ಯುವರ್ ಮೈಂಡ್. ಹೌದಪ್ಪ ಇದು ಮಾಡಬೇಕಾ ಬೇಡವಾ, ಇದು ಬೇಕಾ ಬೇಡವಾ, ಇದು ನನಗೆ ಬರ್ತಿಲ್ಲ. ಡೋಂಟ್ ಪುಟ್ ಟು ಮಚ್ ಟೈಮ್ ಇನ್ ಸಾಲ್ವಿಂಗ್ ಎ ಪ್ರಾಬ್ಲಮ್ ವಿಚ್ ಯು ಆರ್ ನಾಟ್ ಸೋ ಕಂಫರ್ಟಬಲ್. ಅಂದರೆ ನಿಮಗೆ ಅಷ್ಟೊಂದು ಕಷ್ಟ ಆಗ್ತಿದೆ, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿರಿ. ಇಲ್ವಾ ಏನಾದರೂ ನಾನು ಲೈವ್ ಕ್ಲಾಸಸ್ ತೊಗೊತಿರ್ತೀನಿ, ಆವಾಗ ಶೇರ್ ಮಾಡಿರಿ, ಏನು ಮಾಡ್ಬೋದು ನೋಡೋಣ. ಓಕೆ? ಸ್ಟಡಿ ಗ್ರೂಪ್ ಹೇಳ್ತೀನಲ್ಲ, ವಿ ಆರ್ ಎ ಸ್ಟಡಿ ಗ್ರೂಪ್, ಸೊ ಜಾಯ್ನ್ ಆಗಿರಿ. ನೆಕ್ಸ್ಟು ಸೆಟ್ ಸ್ಟಡಿ ಗೋಲ್ಸ್ ಆಗಲೇಬೇಕು. ನಾನು ಈ ಚಾಪ್ಟರ್ ಇವತ್ತು ಮುಗಿಸ್ಬೇಕು ಅಂದರೆ ಮುಗಿಸ್ಲೇಬೇಕು ಅಟ್ ಎನಿ ಕಂಡೀಷನ್. ಓಕೆನಾ? ನೆಕ್ಸ್ಟು ಹೆಲ್ಪ್. ಏನಾದರೂ ಹೆಲ್ಪ್ ಇದ್ದರೆ ಕೇಳ್ರಿ, ಐ ಆಮ್ ದೇರ್. ಸೊ ಇಫ್ ದೆರ್ ಇಸ್ ಎನಿ ಹೆಲ್ಪ್, ಐ ಆಮ್ ದೇರ್, ಐ ವಿಲ್ ಬಿ ದೇರ್. ಓಕೆ? ಸೊ ಟೆಸ್ಟ್ ಯುವರ್ ಸೆಲ್ಫ್. ಈಗ ಅಂದರೆ ತುಂಬ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಅಂತಲ್ಲ, ಅಟ್ಲೀಸ್ಟ್ ವಾರದಲ್ಲಿ 1 ಕ್ವಶನ್ ಪೇಪರು. ಸೊ ವಾರಕ್ಕೆ 1 ಕ್ವಶನ್ ಪೇಪರ್ ಅಂತ ಇಟ್ಕೊಂಡು, ಸೊ ಯಾವ್ದು ನಿಮಗೆ ಕಷ್ಟ ಅನ್ನಿಸಿದೆ ಅದನ್ನು ಟೆಸ್ಟ್ ಮಾಡ್ಕೋಬೋದು ಕ್ಲೀನಾಗಿ ಬರೆಯೋದಕ್ಕೆ. ಸೊ ಕ್ಲೀನ್ಲಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ? ಹೌ ಯು ಪ್ರೆಸೆಂಟ್ ದ ಪೇಪರ್. ಓಕೆನಾ? ಸೊ ನೆಕ್ಸ್ಟು ಅಷ್ಟೇ. ಸೊ ದಟ್ಸ್ ಇಟ್. ಸೊ ಸೆಟ್ ಸ್ಟಡಿ ಗೋಲ್ಸಾ? ಇಲ್ಲ. ಹಾಂ, ಆಸ್ಕ್ ಫಾರ್ ಹೆಲ್ಪ್. ಸೊ ಏನೇ ಹೆಲ್ಪ್ ಇದ್ರೂ ಕೇಳೋದು ಮರಿಬೇಡ್ರಿ. ಐ ಆಮ್ ಹಿಯರ್ ಫಾರ್ ಯು. ಆಲ್ ದಟ್ ನಾನು ನಿಮ್ಮನ್ನು ಕೇಳ್ತಿರೋದು. ವಿಡಿಯೋನ ಲೈಕ್ ಮಾಡೋದು ಅಥವಾ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಫ್ರೆಂಡ್ಸ್ ಜೊತೆ ಮರಿಬೇಡ್ರಿ. ಸೊ ಐ ನೀಡ್ ಟು, ಅಂದರೆ ನಿಮ್ಗೆ ಇನ್ನೂ ಫ್ರೆಂಡ್ಸ್ಗೆ ಏನಾದರೂ ಶೇರ್ ಮಾಡಿ, ಅಂದರೆ ಇನ್ನೂ ಯಾರಿಗಾದ್ರೂ ಹೆಲ್ಪ್ ಆಗಂಗಿತ್ತು ಅಂದರೆ ಶೇರ್ ಮಾಡಿದ್ರೆ ದಟ್ ವಿಲ್ ಬಿ ಐ ವಿಲ್ ಬಿ ಮೋಸ್ಟ್ ಹ್ಯಾಪಿ ಫಾರ್ ದಟ್. ಓಕೆನಾ? ಸೊ ದಟ್ಸ್ ಇಟ್. ಸೊ ಯಾರ್ಯಾರು ಹೂಎವರ್ ಈಸ್ ಥಿಂಕಿಂಗ್ ದಟ್ ಸರ್ ನಾನು ಮಾಡಬೇಕು ಅಂತಿದ್ರೆ ಕಮೆಂಟ್ ಮಾಡಿರಿ. ಇವನ್ ಇಫ್ ಇಟ್ ಇಸ್ ಅಬೌವ್ 95+, ಸರ್ ನಾನು 95+ ಅಟ್ ಎನಿ ಕಂಡೀಷನ್ ಸಾಲ್ವ್ ಬರಬೇಕು ಅಂದರೆ ಕಮೆಂಟ್ ಮಾಡಿರಿ. ಆ್ಯಂಡ್ ವಾಟ್ಸಾಪಲ್ಲಿ ನಾನು ಗೂಗಲ್ ಫಾರ್ಮ್ನ ಕಳಿಸ್ತೀನಿ, ವೇರ್ ಯು ಕ್ಯಾನ್ ಫಿಲ್ ಆ್ಯಂಡ್ ಐ ವಿಲ್ ರೀಚ್ ಔಟ್ ಟು ಯು. ಓಕೆ? ಸೊ ದಟ್ಸ್ ಇಟ್. ಟೇಕ್ ಕೇರ್. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.